ವೆಲ್ಕಮ್ ಟು ಮೈ KSY ಯೂಟ್ಯೂಬ್ ಚಾನಲ್. ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಈಸಿಯೆಸ್ಟ್ ಕೇಕ್ ರೆಸಿಪಿನ ನಾನು ಹೇಳ್ಕೊಡ್ತೀನಿ. 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಇದು ರೆಡಿಯಾಗಿರುತ್ತೆ. ನಿಮ್ಮ ಹಸ್ಬೆಂಡ್ಗಾಗಲಿ ಮಕ್ಕಳಿಗಾಗಲಿ ಸರ್ಪ್ರೈಸ್ ಕೊಡಬೇಕು ಅನ್ನೋದಿದ್ದರೆ ಪಕ್ಕ ಇದನ್ನು ಮಾಡಿ, ಏನೂ ಕಷ್ಟ ಇಲ್ಲ. ನಿಮ್ಮ ಈ ಒಂದು ವಿಡಿಯೋ ನೋಡಿದರೆ ಸಾಕು, ನೀವು ಕಲ್ತ್ಕೊಂಡ್ಬಿಡ್ತೀರಾ. ಇದಕ್ಕೆ 4 ಆ್ಯಪಲ್ನ ಸಿಪ್ಪೆ ತೆಗೆದು ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸಿ, ಇದು ಬೆಂತು ಅಂದರೆ ಬೇರೆ ಏನು ಕೆಲಸ ಇಲ್ಲ, ಇದ್ರಲ್ಲಿ ರೆಡಿ ಆಗಿಬಿಡುತ್ತೆ. ಇದು ಆ್ಯಪಲಲ್ಲಿ ಮಾಡಿರೋದ್ರಿಂದ ತುಂಬ ಟೇಸ್ಟಿನೂ ಆಗಿರುತ್ತೆ, ಹೆಲ್ದಿನೂ ಹೌದಲ್ವ. ಮಕ್ಳಿಗೆ ಕೊಡೋಕ್ಕಂತೂ ತುಂಬ ಹೆಲ್ದಿಯಾಗಿರುತ್ತೆ. ಯಾಕಂದರೆ ಹಂಗೇನೆ ಆ್ಯಪಲ್ ತಿನ್ನಿ ಅಂದರೆ ತಿಂತಾರಾ? ಇಲ್ಲ. ಅದೇ ನಾವು ಈ ಥರ ಎಲ್ಲ ಮಾಡಿಕೊಟ್ರೆ ತಿಂತಾರಪ್ಪ. ನೀವು ಮಕ್ಕಳ ಮೇಲೆ ಇಷ್ಟಪಡ್ತೀರಿ ಅನ್ನೋದಾದರೆ, ಮಕ್ಕಳ ಮೇಲೆ ತುಂಬ ಪ್ರೀತಿ ಇತ್ತು ಅಂದರೆ ಈ ಥರ ಖಂಡಿತ ನೀವು ಮನೇಲಿ ಮಾಡಿಕೊಡ್ತೀರಲ್ವ. ಸೊ ಇದನ್ನು ಮಾಡಿ, ಟ್ರೈ ಮಾಡಿ, ಏನೂ ಕಷ್ಟ ಇಲ್ಲ. ಆ್ಯಪಲ್ ಬೇಯಿತು ಅಂದರೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀವು ಚಾಕ್ಲೇಟ್ನ ಮೆಲ್ಟ್ ಮಾಡಿಬಿಟ್ಟು ಇದಕ್ಕೆ ನೀವು ಹಾಕ್ಕೋಬೋದು. ಇಲ್ಲ ಅನ್ನೋದಾದರೆ ಕೋಕೋ ಪೌಡರ್ ಹಾಕ್ಕೋಬೋದು. ಕೋಕೋ ಪೌಡರ್ ಹಾಕ್ಕೊಂಡ್ರಿ ಅಂದರೆ ಸಕ್ಕರೆ ಹುಡಿನೂ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಚಾಕ್ಲೇಟ್ನ ಮೆಲ್ಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಒಟ್ಟಿಗೆ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಆ್ಯಪಲ್ ಮತ್ತು ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ನ ಅದು ಹಾಗೇ ನೀರೇನು ಹಾಕ್ಕೊಳ್ದಲೇ ಹಾಗೇ ಗ್ರೈಂಡ್ ಮಾಡ್ಕೋಬೇಕು. ಹಾಗೇ ಗ್ರೈಂಡ್ ಮಾಡಿಕೊಂಡು ಒಂದು ಈ ಕೇಕ್ ಮೋಲ್ಡ್ ಅಥವಾ ಯಾವ ಶೇಪಲ್ಲಿ ನಿಮ್ಗೆ ಬೇಕು ಆ ಶೇಪಿಂದೊಂದು ಪಾತ್ರೆಗೆ ಹಾಕಿಬಿಟ್ಟು ರಾತ್ರಿ ಎಲ್ಲ ಫ್ರಿಜ್ನಲ್ಲಿ ಇಟ್ಬಿಡಿ. ಅಷ್ಟೇ, ಬೆಳಿಗ್ಗೆ ಅಷ್ಟೊತ್ತಿಗೆ ನಿಮ್ಮ ಕೇಕ್ ರೆಡಿ ಆಗಿರುತ್ತೆ. ಇಲ್ಲ ಅಂದರೆ ಬೆಳಿಗ್ಗೆ ಇಟ್ಬಿಟ್ಟು ಸಂಜೆನಾದರೂ ರಾತ್ರಿ ಹೊತ್ತಿನಲ್ಲಾದರೂ ತೆಗೆದು ನೋಡಿ, ರೆಡಿಯಾಗಿರುತ್ತೆ. ಇದನ್ನು ತೆಗೆದಾದ್ಮೇಲೆ ಇದಕ್ಕೆ ಮೇಲ್ಗಡೆ ಚಾಕ್ಲೇಟ್ ತುರಿದ್ಬಿಟ್ಟು ಅಥವಾ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಕಟ್ ಮಾಡಿ ನೋಡಿ. ನೀವು ಬೇಕ್ರಿಲಿ ತರೋ ಕೇಕ್ಗಿನ್ನ ಚೆನ್ನಾಗಿರುತ್ತೆ ಇದು. ನೀವು ಮನೇಲಿ ಟ್ರೈ ಮಾಡಲೇಬೇಕು ಇದೊಂದು ರೆಸಿಪಿ. ನನಗಂತೂ ತುಂಬ ಇಷ್ಟ ಆಗಿರುವ, ಸುಲಭವಾಗಿ ರೆಡಿಯಾಗಿರುವ ರೆಸಿಪಿ ಇದು. ಇಷ್ಟ ಆಯಿತು ಅಂದರೆ ಲೈಕ್, ಕಮೆಂಟ್ ಮಾಡಿ.